ಹೌ ಟು ಅಪ್ಲೋಡ್ ಶಾರ್ಟ್ಸ್ ಇನ್ ಎ ರೈಟ್ ವೇ. ಸೊ ಗೈಸ್, ನನ್ನ ಮೈಂಡಲ್ಲಿ ಒಂದು ಐಡಿಯಾ ಬಂತು. ಏನಂದರೆ, ನಾನು ಶಾರ್ಟ್ಸ್ ಕ್ರಿಯೇಟ್ ಮಾಡೋದೇನೋ ಹೇಳ್ಕೊಡ್ತೀನಿ, ಬಟ್ ಅದೇ ಥರ ನೀವು ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದಾಗ ಅದು ಪಕ್ಕಾ 0 ವ್ಯೂಸ್ ಅಥವಾ 12 ವ್ಯೂಸ್ 13 ವ್ಯೂಸಿಗೆ ಸ್ಟ್ರಕ್ ಆಗುತ್ತೆ. ಸೊ ಅದಕ್ಕೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡೋ ರೈಟ್ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಚಾನಲ್ ಸೆಟ್ಟಿಂಗ್ಸ್ ಮಾಡೋದು ಆ್ಯಂಡ್ ಚಾನಲ್ಗೆ ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡಬೇಕು ಅಂತಲೇ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಆ್ಯಂಡ್ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಲಾಸು. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ಮೈ ಚೈಲ್ಡ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ನೀವು ಚೂಸ್ ಮಾಡೋದು ಏನಪ್ಪ ಅಂದರೆ, ಪಕ್ಕಾ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಚೂಸ್ ಮಾಡ್ತೀರಾ. ಅದನ್ನು ಚೂಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಚೂಸ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ಗೆಟ್ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಜಿಮೇಲ್ ಅಡ್ರೆಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕೊಳ್ಳಿ. ನೀವು ಯಾವ ನೇಮ್ ಆದರೂ ಹಾಕೊಬೋದು. ಜಿಮೇಲ್ ಕ್ರಿಯೇಟ್ ಮಾಡೋದೇನು ಹೊಸದಲ್ಲ, ಅದೇನು ಡೀಪಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸೊ ಇಲ್ಲಿ ನಿಮ್ಮ ಈ ನೇಮ್ ಹಾಕ್ಕೊಂಡು, ಲಾಸ್ಟ್ ನೇಮ್ ಏನು ಆಪ್ಷನಲ್ಲು, ನಾನು ಹಾಕ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೇಮ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಇವಾಗ ನಾನು ಹಾಕ್ಕೊತಾ ಇದ್ದೀನಿ ನನ್ನ ಡೇಟ್ ಆಫ್ ಬರ್ತು. ಓಕೆ. ಆ್ಯಂಡ್ ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಜೆಂಡರ್ ಮೇಲೆ ಜೆಂಡರ್ನ ಚೂಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಇಮೇಲ್ಸ್ ಇದೆ. ಆ 2 ಇಮೇಲ್ಸಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಿ. ಇಲ್ಲ ಅಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ. ನೀವು ನಿಮ್ಗೆ ಇಷ್ಟ ಬಂದಿದ್ದು ಅಂದರೆ ಅದೇ ಥರ ಇಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಓಕೆ, ನಾನು ಇಲ್ಲಿ ಮೇಲ್ಗಡೆ ಚೂಸ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಪಾಸ್ವರ್ಡ್ ಹಾಕ್ಕೊಳ್ಳಿ. ಸೊ ಅದು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರಲಿ, 8 ಕ್ಯಾರೆಕ್ಟರ್ಸ್ದು. ನಾನು ಇಲ್ಲಿ ಪಾಸ್ವರ್ಡ್ ಹಾಕ್ಕೊಂಡಾಯ್ತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ ಹಾಕ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಕೋಡ್ ಬರುತ್ತೆ, ಕೋಡ್ನ ಎಂಟರ್ ಮಾಡ್ಕೊಳ್ಳಿ, OTP. ಆ್ಯಂಡ್ ಆದಮೇಲೆ ನೀವು ರಿಕವರಿ ಇಮೇಲ್ ಅಡ್ರೆಸ್ ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು. ಸೊ ಅಷ್ಟೇ, ನಿಮ್ಮ ಅಕೌಂಟ್ ಕ್ರಿಯೇಷನ್ ಮುಗೀತು. ನೆಕ್ಸ್ಟ್ ಏನು ಮಾಡಿ ಅಂದರೆ, ಹಂಗೆ ಸ್ಕ್ರೋಲ್ ಡೌನ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಂದ್ರೆ ನಂದು ಸ್ವಲ್ಪ ಹೊತ್ತು ಲೋಡ್ ಆಗ್ತಿದೆ. ಓಕೆ, ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಯಿತು. ಇವಾಗ ಏನು ಮಾಡಿ ಅಂದರೆ, ಆ ಅಕೌಂಟ್ನ ಯೂಟ್ಯೂಬಲ್ಲಿ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಅಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಚಾನಲ್ ಅನ್ನೋ ಆಪ್ಷನಿಗೆ ಬಂದು ಅಲ್ಲಿ ಸೆಲೆಕ್ಟ್ ಮೈ ರೆಸಿಡೆನ್ಸ್ ಅಂತ ಇದೆಯಲ್ಲ, ಅಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಕಂಟ್ರಿ ಆಫ್ ರೆಸಿಡೆನ್ಸು ಕೀವರ್ಡ್ ಚೇಂಜ್ ಮಾಡಿ ಅಂದರೆ, ಫಸ್ಟು ನಿಮ್ಮ ಚಾನಲ್ ನೇಮ್ ಹಾಕಿ. ಯಾಕಂದರೆ ಅದು ನಿಮ್ಮ ಸಜೆಷನ್ ಅಂದರೆ ಸಜೆಸ್ಟ್ ಮಾಡಬೇಕು ಅಂದರೆ ಸರ್ಚ್ ಮಾಡಿದಾಗ ಅದು ಒಂದು ಟ್ರಿಕ್ಕು. ಸೊ ನಿಮ್ಮ ಚಾನಲ್ನ ನೇಮ್ ಹಾಕ್ಕೊಳ್ಳಿ. ನಾನು ಒಂದೇ ಥರ ಹಾಕ್ಕೊಂಡಿದ್ದೀನಿ, ನೀವು ಡಿಫ್ರೆಂಟ್ ಟೈಪ್ಸಲ್ಲಿ ನಿಮ್ಮ ಚಾನಲ್ನ ನೇಮ್ ಹಾಕ್ಕೊಳ್ಳಿ. ಅಂದರೆ ಕನ್ನಡ AI ಅಂತ ಹಾಕಿದ್ದೀನಿ ಎಕ್ಸಾಂಪಲು, ನೀವು AI ಕನ್ನಡ ಆ ಥರ ಹಾಕ್ಕೊಬೋದು. ಆ್ಯಂಡ್ ಅದೇ ಥರ ನೀವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀರಾ ಆ ಥರ ಒಂದು 4-5 ಕೀವರ್ಡ್ಸ್ನ ಆ್ಯಡ್ ಮಾಡಿ. ಈಗ ನಾನು ಯೂಟ್ಯೂಬ್ ಆಟೋಮೇಷನು, ಯೂಟ್ಯೂಬ್ ಟಿಪ್ಸು ಅಥವಾ ಶಾರ್ಟ್ಸ್ ಟಿಪ್ಸು ಆ್ಯಂಡ್ ನೀಶು ಈ ಥರ ಮಾಡೋದು. ಸೊ ಅದಕ್ಕೆ ನಾನು ಹಾಕ್ಕೊಂಡೆ. ಆ್ಯಂಡ್ ಇಲ್ಲೇನಪ್ಪ ಅಂದರೆ, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಣಿಸ್ತಿದೆ ನಿಮಗೆ, ಎಸ್ ಸೆಟ್ ದಿಸ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್, ಐ ಮೋಸ್ಟ್ಲಿ ಅಪ್ಲೋಡ್ ಕಂಟೆಂಟ್ ದಟ್ಸ್ ಮೇಡ್ ಫಾರ್ ಕಿಡ್ಸ್. ಇದೇನಪ್ಪ ಅಂದರೆ, ನೀವು ನಿಮ್ಮ ಕಂಟೆಂಟು ಕಿಡ್ಸಿಗೋಸ್ಕರ ಮಾಡ್ತೀರಾ ಅಂತ. ಸೊ ನೀವು ಆ ಕಿಡ್ಸಿಗೋಸ್ಕರ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ನೋ ಸೆಟ್ ದಿಸ್ ಚಾನಲ್ ಆಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ಐ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ ಮೇಡ್ ಫಾರ್ ಕಿಡ್ಸ್. ಇದೇನಪ್ಪ ಅಂದರೆ, ನೀವು ಮಕ್ಳಿಗೆ ಮಾಡಲ್ಲ ಅಂದರೆ ಮಕ್ಕಳು ಕಿಡ್ಸ್ ಕಂಟೆಂಟ್ ಅಲ್ಲ ಅನ್ನೋದಾದರೆ ನೋ, ಈ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆ್ಯಂಡ್ ನೀವು ಬೋತ್ ಟೈಪ್ ಆಫ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಇಲ್ಲಿ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ನೀವು ಎವ್ರಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಕೇಳುತ್ತೆ ಇದು ಕಿಡ್ಸ್ ಕಂಟೆಂಟಾ ಅಥವಾ ನಾರ್ಮಲ್ ಕಂಟೆಂಟಾ ಅಂತ. ಸೊ ಗೈಸ್, ಇಷ್ಟೇ ಸೆಟ್ಟಿಂಗ್ಸು, ಬೇರೆ ಯಾವುದು ಬೇಕಾಗಿಲ್ಲ. ಸೊ ನಾನಿಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಹಂಗೆ ಲೆಫ್ಟ್ ಸೈಡು ಕಸ್ಟಮೈಸೇಷನಿಗೆ ಬಂದರೆ ಇಲ್ಲಿ ನಿಮಗೆ ಮೈನು ಪ್ರೊಫೈಲ್ ಫೋಟೋ ಹಾಕ್ಕೊಳ್ಳಿ. ಆ್ಯಂಡ್ ಅದು ಅಟ್ರಾಕ್ಟಿವ್ ಆಗಿರಲಿ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊತೀನಿ, ಜಸ್ಟ್ ನಿಮಗೆ ತೋರ್ಸೋಕ್ಕಷ್ಟೇ ಯಾವ ಥರ ಹಾಕೋದು ಅಂತ. ಓಕೆ, ನಾನಿಲ್ಲಿ ಯಾವುದೋ ಒಂದು ಸಿಕ್ತು, ಅದು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಚಾನಲ್ ಏನರ ಬಗ್ಗೆ ಅಂತ, ಯಾವ ಥರ ಕಂಟೆಂಟ್ ಮಾಡ್ತೀರಾ ಅಥವಾ ನಿಮ್ಮ ಚಾನಲ್ದು ಅಬೌಟು. ಸೊ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ನೀವು ಆ್ಯಡ್ ಲಿಂಕ್ ಅಂತ ಇದೆಯಲ್ಲ, ಅದು ನಿಮ್ಮದು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮು ಆ ಥರ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು.
ನೆಕ್ಸ್ಟ್ ಅಷ್ಟೇ ಗೈಸ್. ಇಷ್ಟೆಲ್ಲ ಆದಮೇಲೆ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ. ಸೊ ಅಷ್ಟೇ, ನಿಮ್ಮ ಚಾನಲ್ ಸೆಟಪ್ ಮುಗೀತು. ಸೊ ನಾನು ಇಲ್ಲಿ ಬ್ಯಾನರ್ ಹಾಕ್ಕೊಂಡಿಲ್ಲ, ಯಾಕಂದರೆ ನನ್ನ ಹತ್ರ ಯಾವುದೋ ಆ ಸೈಜ್ದು ಇರಲಿಲ್ಲ, 6 MB ಅಥವಾ ಯಾವುದಾದ್ರೂ. ನೀವು ಯಾವುದಾದ್ರೂ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ ಚಾನಲ್ಗೆ ಅಂತ ಇದ್ದರೆ ಮಾಡಲೇಬೇಕು. ಸೊ ಅದನ್ನು ಬ್ಯಾನರ್ ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಪಬ್ಲಿಷ್ ಅಂತ ಕಾಣಿಸ್ತಿದೆ, ಆ್ಯಂಡ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಇವಾಗ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇವಾಗ ನಾನು ರೈಟ್ ಪ್ರೋಸೆಸ್ನ ತೋರಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿಂದ ನೀವು ಯಾವುದೇ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಯೂಟ್ಯೂಬ್ ವೀಡಿಯೋಸ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಇವಾಗ ನೀವು ಇಲ್ಲಿ ಡೀಟೇಲ್ಸ್ ಹಾಕ್ಕೊಳ್ಳಿ. ಸೊ ವಿಡಿಯೋನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಡೀಟೇಲ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಟೈಟಲ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹಾಕ್ಕೊತೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು 2-3 ಹ್ಯಾಶ್ಟ್ಯಾಗ್ ಹಾಕ್ಕೊಳ್ಳಿ ನಿಮ್ಮ ವಿಡಿಯೋ ರಿಲೇಟೆಡು. ನಾನಿಲ್ಲಿ ಕ್ಯಾಟು, ಸ್ಟೋರೀಸು, AI ಸ್ಟೋರೀಸು, ಥಾಟ್ಸು ಅಂತ ಹಾಕ್ಕೊತೀನಿ. ಸೊ ನಾನೊಂದು 4 ಹ್ಯಾಶ್ಟ್ಯಾಗ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೇ ಕಾಪಿ ಮಾಡ್ಕೊಂಬಂದ್ಬಿಟ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಈ ಟೈಟಲ್ನೇ ಸೇಮ್ ನೀವೇನು ಹಾಕಿರ್ತೀರ ಅದನ್ನು ಕಾಪಿ ಮಾಡ್ಕೊಂಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅದು ಹಾಕಾದ್ಮೇಲೆ ನಿಮಗೆ ಇನ್ನೂ ಹ್ಯಾಶ್ಟ್ಯಾಗ್ಸ್ ಹಾಕೊಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಸದ್ಯಕ್ಕೆ ಹಾಕ್ಕೊಳ್ಳಲ್ಲ, ನಾನು ಹಾಕಿರೋ ಹ್ಯಾಶ್ಟ್ಯಾಗ್ಸೇ ಸಾಕು. ಆ್ಯಂಡ್ ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಎಸ್ ಇಟ್ ಮೇಡ್ ಫಾರ್ ಕಿಡ್ಸ್ ಆ್ಯಂಡ್ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್. ನಾನು ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸಿಗೆ ಹಾಕ್ಕೊತೀನಿ. ಆ್ಯಂಡ್ ಹಂಗೆ ಇಲ್ಲಿ ಕೆಳಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ, ಕಂಟೆಂಟ್ ಅಂತ. ಅಲ್ಲಿ ನೀವು AI ಯೂಸ್ ಮಾಡಿದ್ದೀರ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ, AI ಯೂಸ್ ಮಾಡಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಹಂಗೆ ಕೆಳಗಡೆ ಬಂದರೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗಲ್ಲಿ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಅಂತ ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಇನ್ನೇನು ಬೇಕಾಗಿಲ್ಲ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಚೆಕ್ ಆಗುತ್ತೆ, ನೋ ಇಶ್ಯೂಸ್ ಫೌಂಡ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇನ್ ಸ್ಟೆಪ್ ಅನ್ಲಿಸ್ಟೆಡ್ಗೆ ಚೂಸ್ ಮಾಡಿ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ, ಅನ್ಲಿಸ್ಟೆಡ್ಗೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ. ಆ್ಯಂಡ್ ಆದಮೇಲೆ ಅಲ್ಲಿ ಶಾರ್ಟ್ಸ್ ಸೆಕ್ಷನಿಗೆ ಬಂದ್ಬಿಟ್ಟು ಅಲ್ಲಿ ವಿಸಿಬಿಲಿಟಿ ಅಂತ ಕೆಳಗಡೆ ಇದೆಯಲ್ಲ ಅನ್ಲಿಸ್ಟೆಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪಬ್ಲಿಕ್ಕಿಗೆ ಚೂಸ್ ಮಾಡಿ, ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ನೀವು ಯಾವ ಟೈಮಿಂಗ್ಸಿಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೀವು ಚೂಸ್ ಮಾಡಿ. ನಾನು ಆಲ್ಮೋಸ್ಟ್ ಚೂಸ್ ಮಾಡೋದು 1 PM ಇಂದ 4 PM ಒಳಗಡೆ. ಆ್ಯಂಡ್ ನಾನು ಅದನ್ನೇ ರೆಕಮೆಂಡ್ ಮಾಡ್ತೀನಿ. ಹಂಗಾದ್ಮೇಲೆ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಷ್ಟೇ, ನಿಮ್ಮ ವಿಡಿಯೋ ಅಪ್ಲೋಡ್ ಆಯಿತು. ಸೊ ಇಷ್ಟೇ ಗೈಸ್, ನಿಮ್ಮ ವಿಡಿಯೋ ನೀವು ಶೆಡ್ಯೂಲ್ ಮಾಡೋ ಟೈಮಿಂಗ್ಸ್ಗೆ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಇದೇ ಥರ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಬೇಕು ಅಂದರೆ ಬೇಗ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಾನಿಲ್ಲಿ ವಿಡಿಯೋ ಡಿಲೇ ಆಗಿದ್ದಕ್ಕೆ ಎಂತಕ್ಕಪ್ಪ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೀವು ಅವಾಗಲೇ ನೋಡಿದ್ರಿ, ನಾನು ರೆಕಾರ್ಡ್ ಮಾಡಿರೋದು ಯಾವಾಗಲೂ ಆ್ಯಂಡ್ ಅಪ್ಲೋಡ್ ಮಾಡ್ತಿರೋದು ಯಾವಾಗಲೂ. ಸೊ ಗೈಸ್, ಇಷ್ಟೇ ಈ ವಿಡಿಯೋ. ಆ್ಯಂಡ್ ಅಂಟಿಲ್ ದಿ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.
ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಪಬ್ಲಿಷ್ ಅಂತ ಕಾಣಿಸ್ತಿದೆ ಆ್ಯಂಡ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಇವಾಗ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇವಾಗ ನಾನು ರೈಟ್ ಪ್ರೋಸೆಸ್ನ ತೋರಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿಂದ ನೀವು ಯಾವುದೇ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ.